ಹೆಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತು ತೋಟದಲ್ಲಿ ಒಂದು ಸ್ವಲ್ಪ ಕಳೆ ಎಲ್ಲ ಇತ್ತು, ಅದೆಲ್ಲ ಕ್ಲೀನ್ ಮಾಡ್ತಾ ಇದ್ದೆ ನಾನು. ಸೊ ನಿಮ್ಮೆಲ್ಲರಿಗೂ ಅನಿಸ್ಬೋದು, ಓಕೆ ಜರ್ಮನಿಯಲ್ಲಿ ಊರಿಗೆ ಇದೆಲ್ಲ ಮಾಡ್ಲಿಕ್ಕೆ ಹೇಗೆ ಸಿಗ್ತಾ ಇದೆ ಮತ್ತು ನನಗೆ ಇಂಟ್ರೆಸ್ಟ್ ಹೇಗಿದೆ ಅಂತ ಹೇಳಿ. ಇದೆಲ್ಲ ಇಂಟ್ರೆಸ್ಟ್ ನನಗಿರೋದು ಬಿಕಾಸ್ ನಾನು ಒಬ್ಬರು ರೈತನ ಮಗಳು. ಸೊ ಚಿಕ್ಕವಳಿದ್ದಾಗ ಇದೆಲ್ಲ ಮಾಡಿ ಬಂದಿದ್ದೀನಿ ನಾನು. ಅದರಿಂದ ನನಗೆ ತುಂಬ ಇಂಟ್ರೆಸ್ಟ್ ಇದೆ. ಮತ್ತು ನನ್ನ ಮಗನಿಗೆ ನನಗೆ ಆದಷ್ಟು ನೇಚರ್ ಹತ್ತಿರ ಅವನಿಗೆಲ್ಲದನ್ನು ಕಲಿಸ್ಬೇಕು ಅನ್ನೋದು ಇದೆ. ಸೊ ಅದಕ್ಕೋಸ್ಕರ ಇಲ್ಲಿ ಲ್ಯಾಂಡ್ನ ರೆಂಟ್ ಮಾಡಿದ್ದೀವಿ. ಪರ್ ಸೀಸನ್ ಆ ಥರ ನಾವು ರೆಂಟ್ ಮಾಡಿದ್ದೀವಿ. ಇಲ್ಲಿ ಇವಾಗ ಒಂದಷ್ಟು ಕಳೆಗಳೆಲ್ಲ ಇತ್ತು, ಅದೆಲ್ಲದನ್ನು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ನೋಡ್ಬೋದು ನನ್ನ ಮಗ ಇಲ್ಲಿ ತೋಟದಲ್ಲಿ ಎಷ್ಟು ಎಂಜಾಯ್ ಮಾಡ್ತಾನೆ ಯಾವಾಗ ಬಂದ್ರು ಅಂತ. ಅಮ್ಮ ತಿಂತಾ ಇದ್ದಾರೆ ಬಂದರೆ ಟಚ್ ಮಾಡ್ತಾ ಇಲ್ಲ. ಎಷ್ಟಿದೆ ಒಂದು ಅರ್ಧ ಅಷ್ಟು ಹಾರ್ವೆಸ್ಟ್ ಮಾಡಿಬಿಡ್ತೀನಿ. ಆಮೇಲಿಂದ ಸ್ವಲ್ಪ ಹೇಗೆ ಇದನ್ನು ಸೊಪ್ಪೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತಾ ಫ್ರೀಸರಲ್ಲಿ ಇಡಬೇಕು ಅಂತ ಚೆಕ್ ಮಾಡ್ತೀನಿ. ಬಿಕಾಸ್ ಹೀಗೆ ಬಿಟ್ಟರೆ ಅದು ಹೂವಾಗಕ್ಕೆ ಶುರುವಾಗ್ಬಿಟ್ಟಿದೆ. ಹೂವಾಗಕ್ಕೆ ಶುರುವಾದರೆ ಅದು ಅಷ್ಟು ಟೇಸ್ಟ್ ಬರಲ್ಲ. ಸೊ ಸ್ವಲ್ಪ ಬಿಡ್ತೀನಿ, ಮಿಕ್ಕಿದೆಲ್ಲ ಹಾರ್ವೆಸ್ಟ್ ಮಾಡಿಬಿಡ್ತೀನಿ. ಮೆಂತ್ಯ ಸೊಪ್ಪು ನಾನು ಒಂದು ಮಿಸ್ಟೇಕ್ ಮಾಡಿದ್ದಂತಂದರೆ ಒಂದೊಂದು ಲೈನು ಸ್ವಲ್ಪ ದಿನ ಬಿಟ್ಟು ಹಾಕಬೇಕು. ಇಲ್ಲ ಅಂತಂದರೆ ಒಂದೇ ಸಲ ಜಾಸ್ತಿ ಹಾರ್ವೆಸ್ಟ್ ಆಗುತ್ತೆ ಆ್ಯಂಡ್ ವಿ ವೋಂಟ್ ಬಿ ಏಬಲ್ ಟು ಯೂಸ್ ಇಟ್. ಅದೇ ಪ್ರಾಬ್ಲಮ್ ಆಗಿದ್ದು ನಂಗೆ ಇವಾಗ. ಇದು ಇವತ್ತು ಹಾರ್ವೆಸ್ಟ್ ಮಾಡಿದ್ದು ಫುಲ್ ಸೊಪ್ಪು. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.